ಬೆಂಗಳೂರು. ಶ್ರೀ ತ್ರಿಪುರಾಂಬಿಕಾ ಶರ್ಟ್ ಮೂವಿ ಮೇಕರ್ಸ್ ರವರ ಹೇಮಂತ್ ಕುಮಾರ್ ನಿರ್ದೇಶನದ ಗಟ್ಟಿಗಿತ್ತಿ ಮಂಜುಳಾರವರ ಕಥೆ ಚಿತ್ರಕಥೆಯ ರಾಹುಲ್ ಡೋಪ್ ಛಾಯಾಗ್ರಹಣದ ಲಾವಣ್ಯ ಮೇಕಪ್ ಯಶವಂತ್ ಮರೋಲಿ ಮಂಗಳೂರು ಇವರು ನಿರ್ಮಾಪಕರಾಗಿ ಹರೀಶ್ ಜಾನ್ ನಿರ್ಮಾಣ ಮೇಲ್ವಿಚಾರಣೆ ನೋಡುತ್ತಿರುವ ಅಮೃತಜ್ಞಾನ ಚಾರಿಟಬಲ್ ಟ್ರಸ್ಟಿಗಳ ಸಹಕಾರದಿಂದ ಕ್ಯಾಮೆರಾಗೆ ಚಾಲನೆ ನೀಡಲಾಯಿತು. 5 ಏಪ್ರಿಲ್ 2026 ಬೆಳಗ್ಗೆ 9 ಗಂಟೆಗೆ ಬೆಂಗಳೂರಿನ ಆರ್ಟಿ ನಗರ ಬಳಿ ಇರುವ ವಿ ನಾಗೇನಹಳ್ಳಿಯ ಯಲ್ಲಮ್ಮ ದೇವಾಲಯದಲ್ಲಿ ಮುಹೂರ್ತ ಜರುಗಿತು. ಬೆಳಿಗ್ಗೆ 11 ಗಂಟೆಗೆ ಮುನೇಶ್ವರ ದೇವಸ್ಥಾನ ವಿ ನಾಗೇನಹಳ್ಳಿಯಲ್ಲಿ ಸ್ಕ್ರಿಪ್ಟ್ ಶೂಟಿಂಗ್ಗೆ ಚಾಲನೆ ನೀಡಲಾಯಿತು. ದೈವ ಮತ್ತು ಡಾಕ್ಟರ್ ಮಧ್ಯೆ ನಡೆಯುವ ಕಥೆ ದೇವಿರಿ ವರ್ಸಸ್ ಡಾಕ್ಟರ್ ಎಂಬ ಕಿರು ಚಿತ್ರ ಕೆಲವೇ ದಿನಗಳಲ್ಲಿ ನಿಮ್ಮ ಯೂಟ್ಯೂಬ್ನಲ್ಲಿ ಬರಲಿದೆ. ಎಲ್ಲರೂ ದೇವಿರಿ ವರ್ಸಸ್ ಡಾಕ್ಟರ್ ಈ ಕಿರುಚಿತ್ರ ನೋಡಿ ಆಶೀರ್ವಾದ ಮಾಡಬೇಕೆಂದು ಚಿತ್ರ ತಂಡ ಕೋರಿದರು. ಕಾರ್ಯಕ್ರಮದಲ್ಲಿ ಮುನಿ ರಾಮಣ್ಣ ಅಧ್ಯಕ್ಷರು, ಹೆಬ್ಬಾಳ ಕ್ಷೇತ್ರ ಕಾಂಗ್ರೆಸ್ ಪಕ್ಷ, ಪಾಟೀಲ್ ರಾಜಶೇಖರ್ ಮಾಜಿ ಕೌನ್ಸಿಲರ್ ಶುಭಾಶಯ ಕೋರಿದರು. ಸಾಕಷ್ಟು ಪರಿಣಿತಿ ಹೊಂದಿರುವ ಕಲಾವಿದರು ಮತ್ತು ತಾಂತ್ರಿಕ ವರ್ಗ ಈ ಕಿರು ಚಿತ್ರದಲ್ಲಿ ಕೆಲಸ ಮಾಡಿರುವುದು ವಿಶೇಷವೇ ಸರಿ. ದುಷ್ಟ ಶಕ್ತಿಗಳನ್ನ ಈ ಊರಿನ ಒಳಗಡೆ ಬರಕ್ ಬಿಡೋದಿಲ್ಲ. ಶಾಂತರಾಗು ಅಮ್ಮ ತಗೊಂಡೋಗಿ ಜ್ಯೂಸ್ ಮಾಡಿಸಿ ಎಲ್ಲ ಚೆನ್ನಾಗಿರುತ್ತೆ. ಅಮ್ಮ ಇಲ್ಲ ನೋಡ್ತಾರೆ. ಓ ಯಜಮಾನ್ರು ಬಂದೆ.
ಏಯ್, ಏನು ಪಂಚಾಯತ್ ಅಂದ್ರೆ ಮಾನ ಮರ್ಯಾದೆ ಇಲ್ವಾ? ಯಾವನ ಅಲ್ಲಿ ಬಿಡಿ ಸೇರ್ತಾರ ಅವನು. ತ್ರಿಪುರಾಂಬಿಕಾ ಮೂವಿ ಮೇಕರ್ಸ್ಗೆ, ಅಮೃತ ಜ್ಞಾನ ಕಲಾವಿದರಿಗೆ ಆಲ್ ದ ಬೆಸ್ಟ್. ನಮಸ್ಕಾರ, ನನ್ನ ಹೆಸರು ಹರೀಶ್ ಅಂತ. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಚಿತ್ರೀಕರಣದಲ್ಲಿ ಬಂದಿದ್ದೀನಿ, ದೇವೇರಿ ವರ್ಸಸ್ ಡಾಕ್ಟರ್ ಅಂತ. ಇದು ಬಹಳ ಭಿನ್ನವಾಗಿರತಕ್ಕಂಥ ಕತೆ. ನಾನು ಹೇಳಿದ್ರೆ ಅದರಲ್ಲಿ ಸ್ವಾರಸ್ಯ ನೀವು ಕಳ್ಕೊಂಡ್ಬಿಡ್ತೀರಾ, ಅದರಿಂದ ನಾನು ಏನು ಹೇಳಲ್ಲ. ಬಟ್ ಇದರಲ್ಲಿ ಮಾಡಿರುವಂಥ ಪ್ರತಿಯೊಬ್ಬರು ಕಲಾವಿದರು ಎಲ್ಲರೂ ಬಹಳ ಅದ್ಭುತವಾದಂಥ ಕಲಾವಿದರೇ ಇದರಲ್ಲಿ ಮಾಡಿರೋದು. ಇದು ಒಂದು ಶಾರ್ಟ್ ಫಿಲಮ್ ಮಾಡಬೇಕು ಅಂತ ನಮ್ಮ ಗಟ್ಟಿಗೀತಿ ಮಂಜುಳಾ ಅವರು ಇದನ್ನ ಆರಂಭ ಮಾಡಿದ್ದಾರೆ. ಸೊ ಅವ್ರ ಜೊತೆಗೆ ನಾವು ಸಹಕಾರವಾಗಿ ಹೇಮಂತ್ ಅವರು, ನಮ್ಮ ಕ್ಯಾಮ್ರಾಮನ್ ಕಮ್ ಡೈರೆಕ್ಟ್ರು, ಅವ್ರ ಮಗ ಎಲ್ಲರೂ ಬಂದಿದ್ದಾರೆ. ಸೊ ಅವ್ರ ಜೊತೆ ನಾವು ಕೈ ಜೋಡಿಸಿದೀವಿ. ನನಗಂತೂ ತುಂಬಾ ಇಷ್ಟ ಆಯಿತು ಕತೆ ಕೇಳಿನೇ ನಾನು ಖಂಡಿತವಾಗ್ಲೂ ಇದರಲ್ಲಿ ನಾನು ಬಂದು ಒಂದು ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಸೊ ಹಾಗಾಗಿ ಬಂದಿದ್ದೀನಿ. ಸೊ ಎಲ್ಲಾ ಕಲಾವಿದರನ್ನು ತಾವು ನೋಡ್ಬೋದು ಇದರಲ್ಲಿ. ಮತ್ತೆ ಅವರ ಅಭಿನಯನೂ ನೀವು ಪ್ರಶಂಸೆ ಮಾಡೋ ತರ ಇದೆ. ಸೊ ದಯವಿಟ್ಟು ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ಕಳಕಳಿ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ, ದಯವಿಟ್ಟು ಯೂಟ್ಯೂಬಲ್ಲಿ ಬಂದಾಗ ಎಲ್ಲರೂ ವೀಕ್ಷಿಸಿ ಅಂತ ಹೇಳ್ತಾರೆ. ನಮಸ್ಕಾರ. ಪಬ್ಲಿಕ್ ಸ್ಟಾರ್ ಆಫ್ ಕರ್ನಾಟಕ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ನಾನು ಹೇಮಂತ್ ಕುಮಾರ್ ಅಂತ. ಇದೊಂದು ಶಾರ್ಟ್ ಮೂವಿ ದೇವಿ ವರ್ಸಸ್ ಡಾಕ್ಟರ್ ಅಂತ. ಇದರಲ್ಲಿ ವಿಜ್ಞಾನ ಮತ್ತು ಒಂದು ದೈವ ಇದ್ರ ಮಧ್ಯೆ ನಡೆಯುವಂತ ಕಾನ್ಫ್ಲಿಕ್ಟ್ ನ ಕತೆ ಎಲ್ಲ ಮಂಜುಳಮ್ಮ ಅವರು ಬರೆದಿದ್ದಾರೆ. ತುಂಬಾ ಚೆನ್ನಾಗಿದೆ ಕತೆ. ಈ ಕಾಲದಲ್ಲಿ ಯಾವ ತರ ದೈವದ ಬಗ್ಗೆ ಜನ ನಂಬಿಕೆ ಇಟ್ಕೊಂಡ್ಬಿಟ್ಟು ತೊಂದರೆಗಳು ಅನುಭವಿಸ್ತಾರೆ. ನಂತರ ಈ ಡಾಕ್ಟರ್ ವಿಜ್ಞಾನದ ಬಗ್ಗೆನೂ ನಂಬಿಕೆ, ಇಲ್ಲೂ ನಂಬಿಕೆ, ಎರಡರ ಮಧ್ಯೆ ತೊಳಲಾಟ ಇದೆ, ಒಂದು ಗೊಂದಲ ಇದೆ. ಹಾಗಾಗ್ಬಿಟ್ಟು ಅದನ್ನೇ ಒಂದು ಶಾರ್ಟ್ ಮೂವಿ ತರ ಒಂದು ಕತೆ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ಕತೆ. ಇದನ್ನ ಒಂದು ಒಳ್ಳೆ ಇದರಲ್ಲಿ ಎಲ್ಲ ರಿಯಲ್ ಹಳ್ಳಿಯಲ್ಲೇ ಬಂದ್ಬಿಟ್ಟು ಇಲ್ಲೆಲ್ಲ ಒಳ್ಳೆ ಒಳ್ಳೆ ಲೊಕೇಶನ್ಸ್ ಇದಾವೆ. ಇಲ್ಲೇ ನಿಂತ್ಕೊಂಡು ಶೂಟಿಂಗ್ ಮಾಡ್ತಾ ಇದೀವಿ. ಇದು ಫಸ್ಟ್ ಡೇ. ಇನ್ನೊಂದು 3-4 ದಿನ ಶೂಟ್ ಮಾಡ್ತೀವಿ. ಇದು ಯೂಟ್ಯೂಬಲ್ಲಿ ಬಂದಾಗೆ ದಯವಿಟ್ಟು ಎಲ್ಲರೂ ನೋಡ್ಬಿಟ್ಟು ನಮ್ಗೆಲ್ಲ ಆಶೀರ್ವಾದ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಸ್ಟಾರ್ ಕರ್ನಾಟಕ ಮಾಧ್ಯಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಗಟ್ಟಿಗಿತ್ತಿ ಮಂಜುಳಾ ನಮ್ಮ ಚಲನಚಿತ್ರ ಮಾಧ್ಯಮದಲ್ಲಿ, ರಂಗಭೂಮಿಯಲ್ಲಿ ಹಿರಿಯ ಕಲಾವಿದೆ, ಅನುಭವಿ ಇರತಕ್ಕಂಥ ಕಲಾವಿದೆ. ಇವತ್ತು ದೇವಿರಿ ವರ್ಸಸ್ ಡಾಕ್ಟರ್ ಅಂತ ಹೇಳಿ ಒಂದು ಒಳ್ಳೆಯ ನಿರ್ದೇಶನವನ್ನ, ಒಳ್ಳೆಯ ಕಥೆಯನ್ನ ನಮ್ಮ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಇದರೊಳಗೆ ನಾನು ಸಹ ನಟನಾಗಿ ಅಭಿನಯವನ್ನು ಮಾಡ್ತಾ ಇದ್ದೀನಿ. ಹಲವಾರು ಚಿತ್ರಗಳಲ್ಲಿ ಮಾಡಿದ್ದೀನಿ. ಇಲ್ಲಿ ಈ ಒಂದು ಇವರ ಒಂದು ಸಾಹಿತ್ಯ ಬಹಳ ಅದ್ಭುತವಾಗಿ ತಗೊಂಡಿದ್ದಾರೆ. ಈ ಒಂದು ಮೆಸೇಜ್ ಸಮಾಜಕ್ಕೆ ಬೇಕಾಗಿತ್ತು, ಜನಕ್ಕೆ ಬೇಕಾಗಿತ್ತು. ಪ್ರತಿ ಮನೆ ಮಂದಿಯೆಲ್ಲ ಒಂದು ಈ ಕಥೆಯನ್ನ ಕೇಳುವ ಮತ್ತು ಅದನ್ನ ಆ ದೃಶ್ಯಗಳನ್ನು ನೋಡುವ, ಯೂಟ್ಯೂಬ್ನಲ್ಲಿ ನೋಡುವ ಮುಖೇನ ಇವರ ಒಂದು ಶ್ರಮಕ್ಕೆ, ನಮ್ಮ ಒಂದು ಸಾಹಿತ್ಯ ಮತ್ತು ನಮ್ಮ ಚಲನಚಿತ್ರ ಲೋಕಕ್ಕೆ ನೀವೆಲ್ಲರೂ ಮಾದರಿ ಆಗಬೇಕು ಅಂತ ಹೇಳ್ತಾ, ಇದು ಒಳ್ಳೆ ಕಥೆಯನ್ನ ತಮ್ಮ ಮುಂದೆ ಸಿನಿಮಾ ರೂಪ ತಂದು ತಮಗೆ ತೋರಿಸಲು ಇಚ್ಛೆ ಪಟ್ಟಿದ್ದಾರೆ. ಸೊ ಎಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳ್ತಾ, ಎಲ್ಲ ನಮ್ಮ 6 ಕೋಟಿ 7 ಕೋಟಿ ಕನ್ನಡ ಕಲಾಭಿಮಾನಿಗಳಿಗೆ ಈ ಸಿನಿಮಾವನ್ನು ನೋಡಿ ಅವರಿಗೆ ಒಂದು ಅವರ ಕತೆಗೆ, ಅವರ ಮತ್ತು ಈ ಚಿತ್ರದಲ್ಲಿ ನಟನೆ ಮಾಡಿದ ಎಲ್ಲಾ ಕಲಾವಿದರಿಗೂ ತಾವು ಮಾದರಿಯಾಗಿ ಅನ್ನದಾತರಾಗಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಕಳೆ ಪ್ರಾರ್ಥನೆ ಮಾಡಿ. ನಾನು ಊರುಗೌಡರು, ಪಂಚಾಯತಿ ಗೌಡರು ಕ್ಯಾರೆಕ್ಟರ್ ಮಾಡಿದ್ದೀನಿ. ಬೆಳಿಗ್ಗೆ ಚೆನ್ನಾಗಿ ಬಂತು. ಮೊದಲ ದಿನ ಚಿತ್ರಣ ಎಲ್ಲ ಖುಷಿಯಾಗಿ ಒಳ್ಳೊಳ್ಳೆಯ ತಿಂಡಿಗಳನ್ನು ಹಾಕಿದ್ರು, ಒಳ್ಳೊಳ್ಳೆ ಅಡಿಗೆ ಊಟಗಳನ್ನು ಮಾಡಿಸಿದ್ರು. ಗಟ್ಟಿಗಿತ್ತಿ ಮಂಜುಳಾ ಅವರು ಬಹಳ ಎಲ್ಲಾ ಕಲಾವಿದರನ್ನು ಚೆನ್ನಾಗಿ ನೋಡ್ಕೊಂಡಿದ್ರು ಅಂತ ಹೇಳ್ತಾ, ಇದು ಸುಗಮವಾಗಿ ಸರಾಗವಾಗಿ ಆದಷ್ಟು ತೆರೆ ಕಾಣಲಿ ಅಂತ ಹೇಳ್ತಾ ನನ್ನ ಹೆಸರು ಮುನಿಯಪ್ಪ ಪಿ.
ನಾವು ಇಲ್ಲಿ ನಮ್ಮ ಸೊಸೆ ಅವರು ಮಾಡೋದ್ರಿಂದ ತುಂಬ ಸಂತೋಷ ಆಯಿತು. ನಾವು ಕ್ಯಾರೆಕ್ಟರ್ ಕೊಟ್ಟರು ಯಜಮಾನರ ಲೆಕ್ಕದಲ್ಲಿ ಮಾಡಿದೆ. ಇನ್ನು ಮುಂದಕ್ಕೆ ಅವರು ಒಳ್ಳೇದಾಗಲಿ, ಚೆನ್ನಾಗಿ ಮಾಡ್ಕೊಂಡು ಬರಲಿ, ನಮ್ಗೆ ಸಂತೋಷ. ನಾವು ಕೂಡ ಒಂದು ಲೆಕ್ಕಾಚಾರಕ್ಕೆ ಸಂತೋಷ ಪಡ್ತೀವಿ. ನಾವು ಡ್ರಾಮ್ಗಳು ಮಾಡಿದ್ವಿ. ನಮ್ಮ ಮನೆಯವ್ರು ಗುರುಗಳಿದ್ರು, ಅವ್ರು ತೀರೋದ್ರು. ವರ್ಷ ಒಂದೊಂದು ಆಡ್ತಾ ಇದ್ರಿ. ರಾಜ ಸತ್ಯವ್ರತ, ಹರಿಶ್ಚಂದ್ರ, ಕೃಷ್ಣ, ಮಹಾಭಾರತದಲ್ಲಿ ಕರ್ಣ, ಕಲ್ಲೂರು ಶ್ರೀನಿವಾಸ ಹತ್ರ ಎಲ್ಲ ಮಾಡಿದ್ದೆ. ಇವಾಗ ಆಗಲ್ಲ, ನಾನು ಐಟಿನಲ್ಲಿ ಇದ್ದೆ. ಆಗಿನ ಕಾಲದಿಂದಲೂ ವರ್ಷ ಮಾಡೋರು, ಮಾಡಿಸೋರು ನಮ್ಮ ಗುರುಗಳು ದೊಡ್ಡವರು. ಅಷ್ಟಾಗಿ ನಾವು ಕಲಾವಿದ್ರೆ ಇಲ್ಲ ಅಂತೆಲ್ಲ. ಒಟ್ಟಿನಾಗ ಏನಂತಂದ್ರೆ ಇದೆಲ್ಲ ಈ ಕಾರ್ಯಕ್ರಮಗಳು ಇಟ್ಕೊಂಡು ಇಷ್ಟು ಬದಲಾಡಿ ಒಂದು ಎಂಡಿಂಗ್ಸು ಸೊಸೆ ಆದವರು ಮಾಡ್ತಾರಲ್ಲ, ಅದಕ್ಕೆ ನಾವು ಸಂತೋಷ. ನನ್ನ ಹೆಸರು ಬಂದ್ಬಿಟ್ಟು ರಾಜು ಅಂದ್ಬಿಟ್ಟು. ನಾನು ಹಾವೇರಿಯಿಂದ ಬಂದಿರೋದು. ಈ ಗಟ್ಟಿಗಿತ್ತಿ ಮಂಜುಳಾ ಅವರು ಒಂದು ಕಿರುಚಿತ್ರವನ್ನ ಅವರ ಕನಸಿನ ಕೂಸದು ಅದನ್ನು ಮಾಡಿದ್ದಾರೆ. ಅದನ್ನ ಕಥೆ ಸ್ವಲ್ಪ ತಿಳ್ಕೊಂಡಿದ್ದೆ, ನಾನು ಸ್ವಲ್ಪ ವಿಷಯ ತಿಳ್ಕೊಂಡಿದ್ದೀನಿ. ಆದಷ್ಟು ಅವರ ಈ ಒಂದು ಕಿರುಚಿತ್ರಕ್ಕೆ ಎಲ್ಲರೂ ಸಹಕರಿಸಿ ಅದನ್ನು ಸದ್ಯದಲ್ಲಿ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬಲ್ಲಿ. ಅದನ್ನೆಲ್ಲರೂ ಪ್ರೋತ್ಸಾಹಿಸಿ ಮತ್ತು ಇನ್ನೂ ಹೆಚ್ಚಿನ ಒಂದು ಕಿರುಚಿತ್ರಗಳನ್ನು ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಲಿ ಅಂತಂದು ಕೇಳ್ಕೊತೀನಿ. ನಮಸ್ಕಾರ ಸ್ನೇಹಿತರಿಗೆ. ಪಬ್ಲಿಕ್ ಸ್ಟಾರ್ ಕರ್ನಾಟಕ ಚಾನಲ್ಗೂ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಕಲಾವಿದರಿಗೂ, ಮಂಡ್ಯ ದಾಸೇಗೌಡ ಅಂತ ನಮ್ಮ ಹೆಸರು, ಅನಂತ ನಮಸ್ಕಾರಗಳು. ವಿಷಯ ಏನಪ್ಪ ಅಂತಂದರೆ, ಇವತ್ತಿನ ದಿವಸ ನಮ್ಮ ಗಟ್ಟಿಗಿತ್ತಿ ಮಂಜುಳಾ ಅವರು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ದೇವೇರಿ ವೈಸ್ ಮೂವಿನ ಒಂದು ಡಾಕ್ಟರ್ ಅಂತ ಮಾಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ಅದ್ಭುತ ಕತೆ, ತುಂಬ ಚೆನ್ನಾಗಿದೆ. ಅವರು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಸುಮಾರು ವರ್ಷಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆ ದೇವಿ ಮುನೇಶ್ವರ ಸ್ವಾಮಿ ಇವತ್ತು ಅದೃಷ್ಟ ಬಂದಿದೆ. ಇವತ್ತು ತಾನೇ ಮುಹೂರ್ತ ಆಗಿದೆ. ಅದನ್ನು ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದಾರೆ. ನಮ್ಮ ಎಲ್ಲ ಕಲಾವಿದರುಗಳು ಸಹ ತುಂಬ ರಂಗಭೂಮಿ ಕಲಾವಿದರಿದ್ದಾರೆ, ತುಂಬ ಅನೇಕ ಕಲಾವಿದರುಗಳಿದ್ದಾರೆ, ಹೊಸಬರು ಸಹ ಇದ್ದಾರೆ. ಇಲ್ಲಿ ಅವರಿಗೆಲ್ಲ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಮಂಜುಳಾ ಅವರು. ಮತ್ತು ನಮ್ಮ ಹರೀಶ್ ಜಾಮ ಅವರು ಸಹ ಈ ನಿರ್ಮಾಣ ಹೊರೆನ ಹೊತ್ಕೊಂಡು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಿನಿಮಾ ಯಶಸ್ಸು ಕಾಣಬೇಕು. ಮತ್ತು ಯಶಸ್ಸು ಕಂಡ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಇಂಥ ಸಿನಿಮಾಗಳನ್ನ, ಮೂವಿಗಳನ್ನ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಈ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ಅವ್ರಿಗೆ, ಮಂಜುಳಾ ಅವ್ರಿಗೆ ಆಯುಸ್ಸು, ಆರೋಗ್ಯ, ಏಳಿಗೆ, ಯಶಸ್ಸು ಇನ್ನೂ ಹೆಚ್ಚೆಚ್ಚು ಈ ಸಿನಿಮಾ ಸಕ್ಸಸ್ ಮಾಡಿಕೊಡ್ಬೇಕು. ನಾನು ಸಹ ಈ ಸಿನಿಮಾದಲ್ಲಿ ಒಂದು ಪೂಜಾರಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅದೆಲ್ಲ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದೆಲ್ಲ ನೀವು ತೆರೆ ಮೇಲೆ ನೋಡೋದು ನಿಮ್ಗೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಸಿನಿಮಾಗೆ ಆಲ್ ದಿ ಬೆಸ್ಟ್. ಮತ್ತೆ ನಮಸ್ಕಾರ. ಗಂಧದ ನಾಡಿನ, ಚಂದದ ನಾಡಿನ ಈ ನಮ್ಮ ಕಲಾವಿದರು ಇವತ್ತು ದೇವಿ ವರ್ಸಸ್ ಡಾಕ್ಟರ್ ಅಂತೇಳಿ ಒಂದು ಮೂವಿನ ಮಾಡ್ತಿದ್ದಾರೆ. ಗಟ್ಟಿಗಿತ್ತಿ ಮಂಜಮ್ಮ ಅವ್ರ ಜೊತೆ ನಾವು ಇದ್ದೀವಿ. ಸುಮಾರು ಕಲಾವಿದರುಗಳು ಇದಕ್ಕೆ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಕಲಾವಿದರಿಗೂ ಈ ಒಂದು ಮೂವಿಯಿಂದ ಎಲ್ರಿಗೂ ಒಂದು ಅನುಭವದ ಒಂದು ಮಂಟಪ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಒಂದು ಅನುಭವದ ಮಂಟಪನೇ ಅದು. ಯಾಕೆಂದರೆ ಎಲ್ಲ ಈ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಇತಿಹಾಸ ಮೂಡಿ ಬಂದಿದ್ದಾವೆ, ಸಂಸ್ಕೃತಿ ಮೂಡಿ ಬಂದಿದ್ದಾವೆ. ಆದರೆ ಈ ಸಿನಿಮಾದಲ್ಲಿ ದೇವರು ಮತ್ತು ಡಾಕ್ಟರ್ ಇವೆರಡೂ ಮಿಕ್ಸ್ ಆಗಿದೆ. ಅಂದರೆ ಏನಿದು ದೇವರಂದರೆ ಏನು, ವೈದ್ಯಕೀಯ ಅಂದರೆ ಏನು, ಇದನ್ನು ನಾವು ಭಾಳ ತುಂಬ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಆ ಕಾಲದಲ್ಲೆಲ್ಲ ನಾವು ದೇವರುಗಳನ್ನ ಭಾಳ ನಂಬ್ತಿದ್ವಿ, ನಂಬ್ತಿದ್ವಿ, ಇಲ್ಲ ಅಂತ ನಾವು ಹೇಳ್ತಿಲ್ಲ. ಇವತ್ತು ದೇವರಿದ್ದಾನೆ, ನಾಳೆನೂ ಇರ್ತಾನೆ. ಆದರೆ ಅದಕ್ಕೋಸ್ಕರ ಒಂದು ವೈದ್ಯಕೀಯ ಏನು ಮಾಡುತ್ತೆ, ಒಬ್ಬ ಮನುಷ್ಯನ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ ಅನ್ನೋ ಈ ಸಿನಿಮಾ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಕಲಾವಿದರಿಗೂ ಸಕ್ಸಸ್ ಆಗಲಿ. ಮತ್ತು ಗಟ್ಟಿಗಿತ್ತಿ ಮಂಜಮ್ಮ ಎಲ್ಲರೂ ಜೊತೆಲಿ ಕರ್ಕೊಂಡ್ಬಂದಿದ್ದಾರೆ. ಇಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ಕಲಾವಿದರಿಗೂ ಶುಭಾಶಯವನ್ನು ಕೋರ್ತಾ ಇದು ಯಶಸ್ವಿ ಕಾಣಲಿ ಅಂತೇಳಿ ಹೇಳ್ತಾನೆ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಅಂತ. ಪಬ್ಲಿಕ್ ಸ್ಟಾರ್ ಕರ್ನಾಟಕ ಯಾರ್ಯಾರು ವಾಚ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಮತ್ತೊಮ್ಮೆ ನಮಸ್ತೆ ಹೇಳ್ತೀನಿ. ಇದು ದೇವಿರಿ ವರ್ಸಸ್ ಡಾಕ್ಟರ್ ಅಂತ ಇದೊಂದು ತಾಟು ಬಂದು ಸುಮಾರು 4-5 ವರ್ಷ ಆಯಿತು. ಸುಮಾರು ಜನಕ್ಕೆ ಕೇಳಿದೆ ಇದು ಮಾಡಿ ಅಂತ. ಕೊನೆಗೆ ಒಂದು ಇದು ಫೈನಲ್ ಹಂತಕ್ಕೆ ಬಂತು.
ಕತೆ, ಚಿತ್ರಕಥೆ, ಸಂಭಾಷಣೆ ನಾನೇ ಬರೆದಿದ್ದೀನಿ. ನಿರ್ದೇಶಕರಾಗಿ ಹೇಮಂತ್ ಅವರು ಇದ್ದಾರೆ. ಈ ಚಿತ್ರ ಬೆಳ್ಳಿ ತೆರೆಗೆ ಬರಬೇಕು ಅನ್ನೋದು ಆಸೆ ಇದೆ. ಸದ್ಯಕ್ಕೆ ಎಲ್ಲರ ಕೈನಲ್ಲಿ ಫೋನ್ ಇರುತ್ತೆ. ದಯವಿಟ್ಟು ಫೋನಲ್ಲಿ, ಯೂಟ್ಯೂಬ್ನಲ್ಲಿ ಬಿಟ್ಟಾಗ ಮೇ 1ನೇ ತಾರೀಕು ಇದನ್ನ ರಿಲೀಸ್ ಮಾಡಬೇಕು ಅಂತ ಇದೆ. ಕಾರ್ಮಿಕರ ದಿನಾಚರಣೆ. ನಾವು ಒಂಥರ ಕಾರ್ಮಿಕರೇ, ಕಲಾವಿದ್ರು. ದಯವಿಟ್ಟು ಎಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ನೀವು ವಾಚ್ ಮಾಡಿದ್ರೆ ನಮಗೆ ಮುಂದಿನ ಇನ್ನೊಂದು ಪ್ರಾಜೆಕ್ಟ್ಗೆ ನಮಗೆ ಅನುಕೂಲ ಆಗುತ್ತೆ. ಧನ್ಯವಾದಗಳು.